ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀಯಲ್ಲ, ಇನ್ನೊಂದು ಸತಿ ಈ ಥರದೆಲ್ಲ ನನ್ನ ಗಮನಕ್ಕೆ ಬಂದರೆ ಮನೆಯಿಂದ ಓಡಿಸ್ಬಿಡ್ತೀನಿ. ನಮ್ಮನೇಲಿ ಹೊಡೆದಾಟಗಳು ಜಗಳಗಳು ನಡೆಯೋದು ನನಗೊಂಚೂರು ಇಷ್ಟ ಆಗಲ್ಲ ಭುವನ್. ಚಿಕ್ಕಣಿಗಳೇ, ಚಿಕ್ಕಣಿಗಳೇ, ಚಿಕ್ಕಣಿಗಳೇ ಎಂತಕ್ಕಂತಿದ್ರಿ ಇಲ್ಲಿ? ಹೆಣ್ಣು ಅಂದರೆ ಅವಳೆ ಕಣ, ಹೆಂಡತಿ ಆಗೋಕ್ಕೆ ಪರ್ಫೆಕ್ಟ್ ಆಗಿದ್ದಾಳೆ. ಅದು ಶ್ರದ್ಧಾ ಮೇಡಮ್ ಅಲ್ಲ, ಹಾಗೆ ಅವರು ಒಂದಮ್ನಿ ದೇವತೆ ಕಂಡಂಗೆ. ನನಗೆ ಅವ್ರು ಕಂಡ್ರೆ ಒಂದಮ್ನಿ ಅದು, ಒಂದಮ್ನಿ ಇದು. ಅದು ಕಷ್ಟ ಅಲ್ಲ, ಇಷ್ಟ ಹೇಳೋಕ್ಕಾಗ್ತಿಲ್ಲ ಚಿಕ್ಕದಿನಿಗಳೇ. ಸೋಲ್ಡ್ ಔಟ್ ಪೀಸು. ನಿನ್ನಿಷ್ಟ ಯಾವನಿಗೋ ಬೇಕು. ನಿನ್ನ ಕೋಸಿದಾಳಲ್ಲ, ಕೋಸಲ್ಲ ಮರ್ರೆ, ಅದು ಕೂಸು, ಶಾಲಿ ಕೂಸು. ಹಾಂ, ಅದನ್ನೇ. ಅವಳನ್ನ ನೀನು ನೋಡ್ಕೋ, ಇವಳನ್ನ ನಾನು ನೋಡ್ಕೊಳ್ತೀನಿ. ನಾನು ಇಷ್ಟಪಡೋ ವಸ್ತುನ ಇನ್ನೊಬ್ರು ಇಷ್ಟಪಡೋದಿರಲಿ, ಅದ್ರ ಮೇಲೆ ಕಣ್ಣು ಹಾಕಿದ್ರು ನನಗೆ ಇಷ್ಟ ಆಗಲ್ಲ. ಅಯ್ಯೋ ತಲೆನೋವು, ತಲೆನೋವು, ಅಯ್ಯಮ್ಮ, ಅಯ್ಯಪ್ಪ ತಲೆನೋವು. ಏನಾಯ್ತು ನಿನಗೆ? ಈಗಷ್ಟೇ ಚೆನ್ನಾಗಿದ್ಯಲ್ಲ. ಅದು ಎಂಥದ್ದು ಗೊತ್ತಿಲ್ಲ ಮರ್ರೆ, ಇದಕ್ಕಿದಂಗೆ ಒಂದೊಮ್ಮೆ ತಲೆ ನೋವು ಶುರುವಾಯಿತು. ನನಗೆ ಎಂತ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಲೇ ಶಾಲಿ ಕೂಸೆ, ಎಲ್ಲಿದೆ ಮರೀತಿ? ತಲೆ ನೋಯ್ತಾಯ್ತು. ಲೇ ಆ ಕಡೆ ಹೋದ್ರೆ ಹೊಗೆ ಹಾಕ್ಸ್ಕೊಂತೀಯ, ಈ ಕಡೆ ಹೋಗೋ. ಈ ಕಡೆ ಅಲ್ದ? ಅದೇ ಬರ ಇಲ್ಲಿ, ಒಂದು ಮಾಡ್ಕೊಂಡು ಹೋಗ್ತೀಯಾ? ಬೇಡ ಬೇಡ ಬೇಡ, ಆ ದಮ್ಮೆಲ್ಲ ಬೇಡ ಮರ್ರೆ. ಇದಕ್ಕೆ ಬೇರೆ ದಮ್ಮೆ ಬೇಕು, ನಮಗಿಲ್ಲ, ಅದನ್ನ ತಗೊಂಬತ್ತೆ. ಎಲ್ರಿಗೂ ಶ್ರದ್ಧಾ ಮೇಡಮ್ ಬೇಕು. ಎಂತ ಅವ್ರು ಚಂದ ಇಪ್ಪದೆ ತಪ್ಪ? ಅಲ್ಲ, ಹಣ್ಣು ಹೂವು ಎಲ್ಲ ಚಂದ ಇತ್ತು, ಅದನ್ನ ದೂರದಿಂದ ಹಾಗೆ ಕಂಡ್ಕೊಂಡು ಆಹಾ ಎಷ್ಟು ಚಂದ ಇದ್ದು ಅಂತ ಹೇಳಕ್ಕೆ ಎಲ್ಲರೂ ಅದಕ್ಕೆ ಆಸೆ ಪಟ್ರೆ ಪಾಪ ಹಣ್ಣಿನ ಕತೆ ಅಂತ ಆಯ್ತು ಹೇಳ. ಉಳಿತಾ ಅದು ಜೀವಂತವಾಗಿ. ಎಂಜಲು ತಿನ್ನೋದಿಲ್ಲ ಅಂತ ಶ್ರದ್ಧಾ ಮೇಡಮ್ ನನ್ನ ಶ್ರದ್ಧಾ ಮೇಡಮ್ ಮೇಲೆ ಕಣ್ಣು ಹಾಕ್ರು. ದಿನಗಳೇ, ನೀವು ಏನೋ 2 ಸಿಗರೇಟ್ ಕೊಟ್ಟಿದ್ರಿ ಅಂತ ಹೇಳಿ 4 ಬಾರ್ಸದ್ ಕಮ್ಮಿ ಮಾಡ್ತೀನಿ ಹೊರತಾಗಿ ನನ್ನ ಶ್ರದ್ಧಾ ಮೇಡಮ್ ಸುದ್ದಿ ಬಂದರೆ ಗೊತ್ತಿತ್ತಲ್ಲ ಬಚ್ಚಿ ಕೋಪ ಏನು ಅಂತೇಳಿ ನಿಮ್ಗಿನ್ನೂ ಗೊತ್ತಿಲ್ಲ ಚಿಕ್ಕನಿಗಳೇ. ನಾನೊಂದ್ಸತಿ ಅಬ್ಬರಿಸಿದ್ರೆ ಸಮುದ್ರದ ಅಲೆಗಳೆಲ್ಲ ಹಾಗೆ ಮೇಲೆ ಎದ್ದು ಬಂದು ಎಲ್ಲ ಸರ್ವನಾಶ. ನನ್ನ ಶ್ರದ್ಧಾ ಮೇಡಮ್ನ ಬಿಟ್ಟು ಹುಷಾರಾಗಿರಿ. ರಮೇಶಣ್ಣ, ಎಂತದ ನೇತ್ರ ಗೊತ್ತಿರು ಮಾತಾಡಕ್ಕಿತ್ತು ಬಾಮರೆ. ಎಂತ ಮಾತಾಡಕ್ಕಿತ್ತ? ನಾವು ಹಾಪ ಅಂದೇಳಿ ತೀರ್ಮಾನ ಮಾಡ್ಕೊಂಡೆ. ಎಂತಕ್ಕೆ ಇಷ್ಟ ಅರ್ಜೆಂಟ್ ಹೋಪದ ಮರ? ಇನ್ನೊಂದು 50 ವರ್ಷ ಬದುಕಕ್ಕಾಗ್ದಿಲ್ಲ? ಏಯ್ ಮಾವಯ್ಯ, ನಾನು ಬೇಜಾರು ಮಾಡ್ಕೊಂಡು ಹೇಳಿದ್ರೆ ನಿಂಗೆ ತಮಾಷೆ ಅಲ್ದ? ತಮಾಷೆ ಅಲ್ದ ಮರ್ಯ, ನೀ ಬೇಜಾರಂಗೆ ಹೇಳಿದ್ದಕ್ಕೆ ನಾನು ಹಿಂಗೆ ಹೇಳಿದ್ದೆ. ಸರಿ ಸರಿ, ಎಂತಕ್ಕೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನಾನು ಅಮ್ಮನೆಗೆ ಹೋತೆ. ನಿನ್ನ ಲಿಪ್ಪಿಗೆ ಇಷ್ಟ ಆಗ್ತಿಲ್ಲ ಮರೆಯ, ಭಾಳ ಸಂಕಟ ಆಗ್ತಿತ್ತು ಮನ್ಸಿಗೆಲ್ಲ. ಒಂದೊಮ್ಮೆ ಕಿರಿಕಿರಿ. ಸೇಂದಿ ಕುಡ್ದಂಚು ಕಮ್ಮಿ ಮಾಡಿ, ಎಲ್ಲ ಸಮ ಅತ್ತಾಗ. ಎಣ್ಣೆ ಮಾತಾಡ ನೀನು. ದುಃಖದಾಗಿದ್ದೆ ನಾನು.
ನೀ ಹೋಗೋದಾದ್ರೆ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನಿನ್ ಹೆಂಡತಿನ ಕರ್ಕೊಂಡೋಗಿ ಒಂದ್ ಸಣ್ಣದ್ ಮನೆ ಮಾಡು. ಅದು ಗಂಡಸರು ಮಾಡೋ ಕೆಲ್ಸ. ಇವನು ಹೋಗ್ತಕ ಇವ್ ಮನೆ ಮಾಡೋದ? ದಿನ ಬೀಡಿ ಎಣ್ಣೆಗೆ ನನ್ನ ಹತ್ರ 10-20 ಕೇಳವ. ಏ ಪಚ್ಚೆ, ಈಗ ನೀವು ಹೋದ್ರೆ ನಿನ್ನ ಜೊತೆಗೆ ಸವಿತನ ಬರ್ಕ ದಣಿಗಳು ಕೇಳ್ತ್ರಿ ಎಂತಕ್ಕಂತ. ಹಂಗೊಂದೊಮ್ಮೆ ಕೇಳ್ತಿದ್ರು ಅವ್ರಿಗೆ ನೀ ಎಂಥದೋ ಬೇಜಾರು ಮಾಡ್ಕೊಂಡು ಹೋಗಿರೋದು ಗೊತ್ತಾಗ್ತಿತ್ತೆ. ಇವೆಲ್ಲ ಬ್ಯಾಕೆನಾ? ಇಲ್ಲಿ ಎಂತ ಕಮ್ಮಿ ಆಗಿತ್ತು ಹೇಳ ಮಾರೆ. ಚಿಕ್ಕ ದಣಿಗಳು ಮನೆಗೆ ಬಂದಾಗಳಿಂದ ನಂಗೆ ನೆಮ್ಮದಿಯೇ ಇಲ್ಲ. ಅವ್ರ ಮಾತು ಕತ್ತಿ ನಡವಳಿಕೆ ಎಲ್ಲ ಒಂದು ನಮ್ನಿ ಇತ್ತು. ಅದನ್ನೆಲ್ಲ ಕಂಡ್ಕೊಂಡಿದ್ದು ನನಗೆ ಕಷ್ಟ ಆಗ್ತಿತ್ತು. ಹೊಯ್, ಅವ್ರು ನಿನ್ಗೆಂತ ಮಾಡಿದ್ರು ಮಾರಯ್ಯ? ಎಂತ ಕುತ್ತಕ್ ಬಂದಿದ್ರಾ? ಅವ್ರ ಜೊತೆ ಕೂಕೊಂಡು ಮೊಂಡು ಬೀಡಿ ಸೇದ್ಕೊಂಡು ಖರ್ಚಿಗೆ ದುಡ್ಡು ತಗೋತಿರ್ಲಿಲ್ಲ. ನಾನಿಂತ ನೋಡಿಲ್ಲ, ನೀನಿಂತ ಮಾಡಿಲ್ಯಾ? ಇಲ್ಲಿಗೆ ಬಂದು ಅವ್ರ ಬಗ್ಗೆ ಕತೆ ಕಟ್ತಿದ್ಯಾ? ಹಾಣ್ಕಂಬ್ಕೊ ನಮ್ಮ ಬೂವನ ಬೇಜಾರು ಮಾಡ್ಕಣ್ಕ. ಚಿಕ್ಕದಣಿಗಳು ಎಲ್ಲರ ಎದುರಿಗೂ ಎಷ್ಟು ಸಲ ಅವಮಾನ ಮಾಡಿರೋ ಬೈತ್ರ. ಆ ಊರ್ಮಿಳ ಮಾಡೋ ತಪ್ಪಿಗೆ ನಮ್ಮ ಬೂವನ ಎಷ್ಟು ಅವಮಾನ ಅನುಭವಿಸಿರು. ಅಂಥದ್ರಂಗ ಅವರೇ ಹಾಪಕ್ಕೆ ಒಪ್ಪುದಿಲ್ಲ. ಇವ ಒಬ್ಬ ಹೊರಟಂಬ್ರು ಏನ್ ದೊಡ್ಡ ಸ್ವಾಭಿಮಾನಿ. ಹಾಯ್ ಇಲ್ಕಣಿ, ಎಂಥರ ಒಂದು ಕತೆ ಹೇಳಿದ್ರಾಯ್ತು. ನಾವು 4 ಜನ ಮತ್ತು ಶ್ರದ್ಧಾ ಮೇಡಮು ನಮ್ಮನಿಗೆ ಹೋಗಿಪ್ಪ. ಹೆಂಗಿತ್ತ? ಬೈ, ನಿನಗೆ ಮಾನ ಮರ್ಯಾದೆ ಎಂತೂ ಇಲ್ಲ. ಆದ್ರೆ ನಮ್ಗದು ಆಸೆ ಕಣ. ಶ್ರದ್ಧಾ ಮೇಡಮ್ ಎಂತಕ್ಕ ನಿನ್ನ ಮಾತನ್ನು ಸಹಿಸ್ಕೊಂಡಿರ್ಕ? ಅವರು ದಣಿಗಳ ಮಗಳತ್ರ ಇಲ್ಲಿ ಆರಾಮಿರ್ತಾರೆ. ಅವ್ರೆಂತಕ್ಕೆ ಬರ್ಬೇಕು ನಿನ್ನ ಜೊತೆ? ಎಂತಕ್ಕಂದ್ರೆ ಈ ಭೂವಿ ಕಣ್ಣಲ್ಲೇ ಅವ್ರನ್ನ ಎಂತ ಇಲ್ಲ. ಹೊಯ್, ಕಟ್ಕೊಂಡಿದ್ದ ಹೆಂಡತಿ ಬಗ್ಗೆ ಯೋಚನೆ ಮಾಡು ಅಂದ್ರೆ ಆ ಟೀಚರ್ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಇಲ್ ಕಾಣು, ಇನ್ನೊಂದ್ಸಲ ಹೊರಡೋ ವಿಚಾರ ಏನಾದ್ರೂ ಯೋಚನೆ ಮಾಡ್ದೆ ಅಂತ ಇಟ್ಕೋ. ದಣಿಗಳ ಹತ್ರ ಹೇಳಿ ಎಂತ ಮಾಡಿಸ್ದೆ ಕಾಣೋ. ಹುಷಾರ್. ಹಾ ಬರ. ರಮೇಶಣ್ಣ, ನಿಮ್ಮ ಮನೆಯವ್ರಿಗೆ ಯಾರಿಗೂ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಮರ್ಯ. ಮಾತಿರ್ತಾರೆ ದಣಿಗಳ್ತೆ ಅಂತಾರಲ್ಲ. ನಿಮ್ಗೆ ಎಂತ ಕಿಸಿಕಾತಿಲ್ಲ? ಎಂತ ಮಾಡ್ತೀವಿ ಅಂತ ತೋರ್ಸ್ಕಣ. ಬೇಡ ಬಿಡು ಮರ್ಯ. ಬೀಗ್ರಾಗಪ್ಪ ನಾನು ಇಲ್ಲೇ ಇರ್ತೆ, ಅಪ್ಪ ಅಮ್ಮ ಅಲ್ಲೇ ಇದ್ರು ಚಂದ. ಎಂಥರ ತಪ್ಪು ಮಾತಾಡಿದ್ರೆ ನಾನೇ ಲಕ್ಷ್ಮಿ ಗಂಜಲ ಹಾಕಿ ತೊಳಕತ್ತೆ ಯಾಕ ಬತ್ತೆ ಆಗ ನಾಟಕ ಎಲ್ಲ ನಾಟಕ. ಎಂತ ಮಳ್ಳಿಯವಳು. ಇಷ್ಟು ದಿನ ಒಳಗೆ ನಾಟಕ ಆಡ್ತಿದ್ಲು, ಈಗ ಬೀದಿ ನಾಟಕ ಆಡೇ ಬಿಟ್ಲು. ಅವಳು ಕೊಂದು ಹಾಕೋಷ್ಟು ಸಿಟ್ಟು ಬರ್ತಿದೆ ಶ್ರದ್ಧಾ ನನಗೆ. ಛೇ ಭುವನ್, ಪ್ಲೀಸ್ ಸಮಾಧಾನ ತಂದ್ಕೊಳ್ಳಿ. ಹೀಗೆಲ್ಲ ತಾಳ್ಮೆ ಕಳ್ಕೋಬೇಡಿ. ತಾಳ್ಮೆನ? ಏನಕ್ಕೆ ತಾಳ್ಮೆ ಕಳ್ಕೋಬಾರ್ದು? ನೀನೇ ನೋಡ್ತಿಲ್ಲ ಹೇಗೆ ಅಷ್ಟು ಜನರ ಮುಂದೆ ಹತ್ಕೊಂಡು ನಾಟಕ ಆಡಿದ್ಲು ಅಂತ. ಹೊಡೋದಂತೆ ನಾನು ಅವಳಿಗೆ. ನನಗೇನು ಅನಿಸ್ತಿದೆ ಗೊತ್ತಾ? ನಿಜವಾಗ್ಲೂ 4 ಬಾರಿಸ್ಬೇಕಿತ್ತು. ನೀವು ಅಷ್ಟೊಂದು ಕೆಟ್ಟವರಲ್ಲ ಭುವನ್. ಯಾರು? ನಾನಾ? ಯಾವ ದೃಷ್ಟಿಲಿ ಒಳ್ಳೆನಾಗಿದ್ದೀನಿ ನಾನು? ಹೆಂಡತಿಗೆ ಹೊಡೆದು ನನ್ನ ಹಣೆ ಪಟ್ಟಿ ಕಟ್ಕೊಂಡು ದಣಿಗಳ ದೃಷ್ಟಿಲಿ, ಮನೆಯವ್ರ ದೃಷ್ಟಿಲಿ ಪಾಪಿ ಅನ್ಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಭುವನ್, ಅಪ್ಪಾಜಿ ಹಾಗೆಲ್ಲ ಏನು ಅಂದ್ಕೊಂಡಿರಲ್ಲ. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ಶ್ರದ್ಧಾ, ನಿನಗೆ ಅರ್ಥ ಆಗಲ್ಲ. ದಣಿಗಳ ಇಂಥ ವಿಷಯದಲ್ಲಿ ತುಂಬ ಈಸಿಯಾಗಿ ಬುಟ್ಟಿಗೆ ಹಾಕೋಬೋದು. ಅವ್ರ ಮನಸ್ಸು ತುಂಬ ಸೂಕ್ಷ್ಮ, ಎಮೋಷ್ನಲಿ ತುಂಬ ಬೇಗ ಡಿಸ್ಟರ್ಬ್ ಆಗ್ತಾರೆ. ಅದೇ ಬಂದಿರೋದು ಭುವನ್. ನಾನು ಅಷ್ಟೇ ಈ ಥರ ವಿಷಯಗಳಲ್ಲೆಲ್ಲ ತುಂಬ ಸೂಕ್ಷ್ಮ. ಆದರೆ ನಾನು ಡಿಸ್ಟರ್ಬ್ ಆಗೋದಿಲ್ಲ. ಯಾಕೆಂದರೆ ಇಂಥ ಸಮಯಗಳಲ್ಲೇ ಮನುಷ್ಯರ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗೋದು. ಆ ಭವಿ ದೃಷ್ಟಿನೇ ಸರಿ ಇಲ್ಲ ಭುವನ್. ನಾನು ತುಂಬ ಕೆಟ್ಟದಾಗಿ ನೋಡ್ತಾನವನು. ಅವನ ಕಣ್ಣಿಗೆ ನಾನು ಬೇರೆನೇ ಥರ ಕಾಣಿಸ್ತೀನಿ. ಅದಕ್ಕೇನು ಹೇಳೋದು ಹೇಳಿ? ಆದರೆ ಇವತ್ತು ನಾನು ಒಂದನ್ನಂತೂ ಗಮನಿಸಿದೆ. ಅದರ ಪ್ರಕಾರ ಇದೆಲ್ಲದರ ಹಿಂದೆ ಆ ಊರ್ಮಿಳ ಇದ್ದಾಳೆ ಅಂತ ನನಗೆ ತುಂಬ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ಏನೇನು ಮನೆ ಹಾಳು ಮಾಡೋ ಕೆಲಸ ಆಗುತ್ತೋ ಅದೆಲ್ಲದ್ರ ಹಿಂದೆ ಅವಳು ಇದ್ದೇ ಇರ್ತಾಳೆ ಬಿಡು. ಹಾಗಲ್ಲ ಭುವನ್, ಈ ಭುವಿ ಮತ್ತೆ ಊರ್ಮಿಳ ಸೇರಿ ತಲೆ ಕೆಡಿಸಿರ್ತಾರೆ. ಇವತ್ತು ಮನೆಯವ್ರ ಮುಂದೆ ಆಡಿದ ನಾಟಕ ನೀನೇ ನೋಡ್ತಿಲ್ಲ. ಅದೇ ಥರ ಚಿಕ್ಕ ದಿನಗಳ ಹತ್ರನ ಹೋಗಿ ಏನೋ ಒಂದು ಆಟ ಆಡಿರ್ತಾಳೆ. ಅವ್ರು ಅದನ್ನ ನಂಬ್ಕೊಂಡು ಇವಳು ಹೇಳ್ತಾ ಕೇಳ್ತಿರ್ತಾರೆ ಅಷ್ಟೇ. ಇಲ್ಲ ಭುವನ್, ಇದ್ರ ಹಿಂದೆ ಬೇರೆದೇನೋ ದೊಡ್ಡ ಸಂಚಿದೆ ಅಂತ ಅನಿಸ್ತಾ ಇದೆ ನನಗೆ.
ಏನೇ ಸಂಚಿದ್ರು ಅವಳು ಆಟ ಹೆಚ್ಚು ಕಮ್ಮಿ ಮುಗ್ದೋಯ್ತು ಶ್ರದ್ಧಾ. ಇನ್ನು ನಾವು ಅವಳಿಗೆ ಒಂದು ಗತಿ ಕಾಣಿಸ್ದೆ ಹೋದರೆ ಇನ್ನೊಂದಿಷ್ಟು ಹೊಲಸು ಆಟಗಳನ್ನ ಶುರು ಹಚ್ಕೊಂಡ್ಬಿಡ್ತಾಳೆ. ಬಿಡಬಾರ್ದು. ಇರಿ ಭುವನ್, ಇದಕ್ಕೆ ನಾನೇ ಒಂದು ಪರಿಹಾರ ಕಂಡು ಹಿಡಿತೀನಿ. ಈ ಆಟದ ಹಿಂದೆ ಇರೋ ನಾಯಕ ಯಾರು, ಕೋಚ್ ಯಾರು, ಇದೆಲ್ಲ ಅಸಲಿಯತ್ತು ಆದಷ್ಟು ಬೇಗ ಬಯಲಿಗೆ ಬಂದೇ ಬರುತ್ತೆ. ನಾನು ಬಯಲು ಮಾಡ್ತೀನಿ. ನಿನ್ನ ಬೇಜಾರು ನನಗೆ ಅರ್ಥ ಆಗತ್ತಮ್ಮ. ರಾಜೇಂದ್ರ ಏನಾದರೂ ಫೋನ್ ಮಾಡಿದ್ನಾ? ಡ್ಯಾಡಿ ಫೋನು ಇಲ್ಲ, ದೊಡ್ಡಪ್ಪನ ಫೋನು ಇಲ್ಲ, ಇವನು ಪತ್ತೆ ಇಲ್ಲ ಅಂಕಲ್. ಇವನು ಅಂದ್ರೆ ಓ ಭುವಿನಾ? ಹ್ಞೂ ಅಂಕಲ್. ಇಷ್ಟು ದಿನ ಅವನ ಮೇಲೆ ನಮ್ಮ ಟೈಮು, ನಮ್ಮ ದುಡ್ಡು, ನಮ್ಮ ಯೋಚನೆ ಎಲ್ಲ ಖರ್ಚು ಮಾಡಿದ್ದೀವಿ. ಲಾಭ ತೆಗೆದೆ ಬಿಡೋಕ್ಕಾಗುತ್ತಾ ಹೇಳಿ? ಅಬ್ಬಾ, ಈ ಥರ ಯೋಚಿಸ್ತಿದ್ಯಾ? ನಾನೆಲ್ಲೋ ನೀನು ಪ್ರೀತಿಯಲ್ಲಿ ಬಿದ್ದಿದ್ಯಾ ಅಂದ್ಕೊಂಡಿದ್ದೆ. ನಮ್ಮನ್ನು ನಾಶ ಮಾಡಕ್ಕೆ ಹೊರಟಿರೋ ಫ್ಯಾಮಿಲಿ ಜೊತೆ ನನಗೆ ಪ್ರೀತಿನ, ಡ್ಯಾಡಿನ ಈ ಸ್ಥಿತಿಗೆ ತಂದಿರೋ ಜೊತೆ ನನಗೆ ಸಂಬಂಧನ? ನನ್ನ ಮೈಯಲ್ಲಿ ಡ್ಯಾಡಿ ಥರದ್ದು ನಾಗರ ಹಾವಿನ ರಕ್ತ ಅಂಕಲ್ ಹರಿತಾ ಇರೋದು. ಅಬ್ಬಾ, ಎಂತ ಡೈಲಾಗ್ ಬಿಟ್ರಿ. ಆ ಭುವಿನ್ ಹೇಗಾದ್ರೂ ಮಾಡಿ ನಮ್ಮ ಮನೆಗೆ ಬರೋ ಥರ ಮಾಡಬೇಕು. ಮರಿ, ಅವನಿಗೆ ಅವನ ಮನೆಯಲ್ಲಿ ದಿಗ್ಬಂಧನ ಹಾಕಿದ್ದಾರೆ ಅನ್ಸತ್ತೆ ಕಣಮ್ಮ. ಶಂಕರಣ್ಣ ನಮ್ಮ ಬಗ್ಗೆ ಹೇಳಿ ಅವನ ತಲೆ ಕೆಡಿಸಿರ್ತಾನೆ. ಹೆಣ್ಣಿನ ಮುಂದೆ ಸೋಲ್ದಿರೋ ಗಂಡು ಈ ಭೂಮಿ ಮೇಲೆ ಇಲ್ಲ ಅಂಕಲ್. ಬಳೆ ಸದ್ದಿನ ಮುಂದೆ ಅಪ್ಪನ ಮಾತು ಕೇಳಲ್ಲ, ಆ ದೇವ್ರ ಮಾತು ಕೇಳಲ್ಲ. ಹೇಗೆ ಸೆಳಿತೀನಿ ನೋಡ್ತಾ ಇರಿ ಅಂಕಲ್. ವಾಪಸ್ ಅವನ ಮನೆಗೆ ಹೋಗೋಕ್ಕೆ ಮನಸ್ಸೇ ಬರಬಾರ್ದು. ಹಾಗೆ ಮಾಡ್ತೀನಿ. ಓ, ಗುಡ್ ಈವ್ನಿಂಗ್ ಮೇಡಮ್. ಅದೇನೋ ಅದು ಮೇಡಮ್ ಮೇಡಮ್ ಅಂತ. ಇವಾಗ ನಾವಿಬ್ರು ತಾನೇ ಇರೋದು. ಆಯ್ತು ಹೇಳ, ಇವತ್ತು ನಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು? ವಾವ್ ವಾವ್ ವಾವ್, ವಾಟ್ ಅ ಗ್ರೇಟ್ ಆಕ್ಟಿಂಗ್. ಏನ್ ಪರ್ಫಾರ್ಮೆನ್ಸ್ ನಿಂದಂತೂ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಯಾರ ಶಿಷ್ಯ ಹೇಳು? ಭುವಿ ಉರುಫ್ ರಾಕಿ. ನಿನ್ಗೆ ಬೆಂಗಳೂರಲ್ಲಿ ಆಗಿದ್ದಿದ್ರೆ ಒಳ್ಳೆ ಸ್ಕಾಚ್ ಕೊಡಿಸ್ತಾ ಇದೆ ನೋಡು. ಆದ್ರೆ ಇಲ್ಲ, ಅದೆಲ್ಲ ಸಿಗಲ್ಲ. ಸಿಕ್ಕಿದ್ರು ಕುಡಿಯಕ್ಕಾಗಲ್ಲ. ಕುಡಿದ್ರೂ ನಾನು ನಿನ್ ಜೊತೆ ಚಿಯರ್ಸ್ ಹೇಳಕ್ಕಾಗಲ್ಲ. ಅದಕ್ಕೆ ಈ ಹಾಲು ತಂದಿದ್ದೀನಿ, ತಗೋ ಚಿಯರ್ಸ್ ಹೇಳೋಣ. ಆದರೂ ಊರ್ಮಿಳ, ಇದೇನಿದು ಫಸ್ಟ್ ನೈಟಲ್ಲಿ ಗಂಡನಿಗೆ ಹಾಲು ಥರ ತಂದಿದ್ಯಾ? ಏಯ್, ಈ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಅಂತಾರೆ, ಕೇಳಿದ್ಯಾ? ಹಾಂ, ಹಾಗೇನೆ ನಮ್ಮ ಖುಷಿನ ಇವಾಗ ಹಾಲು ಕುಡ್ದು ಸೆಲೆಬ್ರೇಟ್ ಮಾಡೋಣ, ಏನಂತ್ಯಾ? ನೀನು ಹೇಗೆ ಹೇಳ್ತೀಯೋ ಹಾಗೆ. ಆದರೆ ಅರ್ಥ ಆಯ್ತು ರಾಕಿ. ಕಂಟ್ರೋಲ್ ಯೋರ್ ಸೆಲ್ಫ್. ನೋಡು, ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಈಗ ತಾನೇ ಅವರಿಬ್ರು ಲೈಫು ವಿಲ ಅಂತ ಒದ್ದಾಡಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನಮ್ಮ ಪ್ಲಾನು ಒಂದು ಟ್ರ್ಯಾಕಿಗೆ ಬರ್ತಾ ಇದೆ. ಪಾಷಾಣ ಮಾಡಿಬಿಡೋಣ ಅವರಿಬ್ರು ಲೈಫ್ನ. ಅಂದರೆ ಇಬ್ರು ಸಾಯಿಸ್ಬಿಡೋಣ ಅಂತೀಯಾ? ನೋ 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 ನೋ, ಜೀವ ಹೋಗೋದು ಮಾತ್ರ ಸಾವಲ್ಲ ಕಣೋ, ಜೀವಂತ ಶವ ಮಾಡಿಬಿಡ್ಬೇಕು ಅವರಿಬ್ರನ್ನ. ಅದು ನಮ್ಮ ಪ್ಲಾನು. ಇದ್ರೂ ಸತ್ತಾಗಿರ್ಬೇಕು. ಇನ್ನು ನಮ್ಮ ಕೈಲೇ ಆಗಲ್ಲ ಅಂತ ಹೇಳಿಬಿಟ್ಟು ಓಡ್ ಹೋಗಬೇಕು. ಇಬ್ರು ಓಡೋಗ್ಬೇಕಾ? ಅರ್ಥ ಆಯ್ತು ಬಿಡು. ಹೋಗ್ಲಿ, ಭುವನ್ ಒಬ್ಬನೇ ಓಡೋಗಂಗೆ ಮಾಡ್ತೀನಿ ಬಿಡು. ಹಾಂ, ಆಮೇಲೆ ಶ್ರದ್ಧಾ? ಶೀಸ್ ಆಲ್ ಯೋರ್ಸ್. ನೀನು ಅವಳನ್ನ ಏನು ಬೇಕಾದ್ರೂ ಮಾಡ್ಕೊ. ಹಲೋ, ಸಾಕು. ಇದೇನಿದು ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಯಾ?
ನೀನು ಎಲ್ಲ ಅವಳು ಹಿಂದೆ ಬಿದ್ದು ನಮ್ಮ ಪ್ಲ್ಯಾನ್ನೆಲ್ಲ ಎಡವಟ್ ಮಾಡಿಬಿಡ್ತೀಯ ಅನ್ನೋ ಭಯ ಇತ್ತು ಕಣೋ ನನಗೆ. ಅದು ಅಲ್ಲದೆ ನೀನೇನು ಅವಳನ್ನ ಕಟ್ಕೋಬೇಕಾಗಿತ್ತಾ? ಈ ಭುವ ನೋಡೋದ್ಮೇಲೆ ನೀನು ಆ ಶ್ರದ್ಧನ್ ಬಗ್ಗೆ ಮನಸ್ಸಲ್ಲಿ ಏನೇನು ಮಣ್ಗೆ ತಿಂತಿದ್ಯೋ ಅದನ್ನೆಲ್ಲ ನೀನು ಪೂರೈಸ್ಕೊ. ಆಮೇಲೆ ಸಾಕ್ಷಿ ಕೂಡ ಸಿಗಬಾರ್ದು, ಆ ಥರ ಅವಳನ್ನ ಮುಗಿಸ್ಬಿಡು. ಕಣೋ, ಮುಗಿಸ್ಬಿಡು. ಅಷ್ಟು ದೂರ ಹೋಗೋಕ್ಕೆ ಇನ್ನೂ ಟೈಮ್ ಬೇಕು ಊರ್ಮಿಳಾ. ಟೇಕ್ ಯರ್ ಓನ್ ಟೈಮ್ ಮೈ ಬಾಯ್. ಆದರೆ ಯಾವುದೇ ಕಾರಣಕ್ಕೂ ನೀನು ಮೈ ಮರಿಬೇಡ. ನಿನ್ನ ಗುರಿಯಿಂದ ಡಿಸ್ಟ್ರಾಕ್ಟ್ ಆಗಬಾರ್ದು, ಓಕೆನಾ? ಚಿಯರ್ಸ್. ಚಿಯರ್ಸ್. ಗುಡ್ ನೈಟ್. ಗುಡ್ ನೈಟ್. ಊರ್ಮಿಳಾ, ಆ ಭುವನ್ನ ನೀನು ಏನು ಬೇಕಾದರೂ ಮಾಡ್ಕೊ, ಅವನು ನನಗೆ ಲೆಕ್ಕಕ್ಕಿಲ್ಲ. ಆ ಶ್ರದ್ಧಾ ನನಗೆ ಸೈಡ್ ಡಿಶ್ ಇದ್ದಂಗೆ, ಉಪ್ಪಿನಕಾಯಿ ಥರ. ಊರ್ಮಿಳಾ, ನೀನು ನನಗೆ ನಥಿಂಗ್. ಇಲ್ಲಿ ನನಗೆ ನಾನೇ ಮುಖ್ಯ. ನಾನು ನನ್ನ ಗುರಿ ಚೇಂಜ್ ಆಗಿದೆ ಊರ್ಮಿಳಾ. ಆ ಶಂಕರಣ್ಣನ ಆಸ್ತಿ ಅಷ್ಟು ನಂದಾಗಬೇಕು. ಈ ಸಂಪ್ಗೆ ಹಳ್ಳಿಗೆ ನಾನು ಕಿಂಗ್ ಆಗಬೇಕು. ರಾಕಿ ಸಾಮ್ರಾಟ್, ರಾಕಿ ಮಹಾರಾಜ್. ಈ ಮನೆಯಲ್ಲಿ ಈಗ ನಾನು ಅನಿಸಿರೋದೆಲ್ಲ ಬಂದಾಯ್ತು. ನಿನ್ನೊಬ್ಬಳನ್ನ ಬಿಟ್ಟು ಈಗ ನೀನು ಇಲ್ಲಿ ಇರಬೇಕಾಗಿತ್ತು. ಬೆಳೆದಿರೋ ನಮ್ಮ ಮಗನ ನೋಡಿ ನಾವಿಬ್ರು ಹಿಗ್ಬೇಕಾಗಿತ್ತು. ಅವನು ಈ ಮನೆ ನಡೆಸೋದನ್ನ ನಾವಿಬ್ರು ಒಟ್ಟಿಗೆ ನೋಡಿ ಸಮಾಧಾನದಿಂದ ಒಂದು ಕಡೆ ಕೂರ್ಬೇಕಾಗಿತ್ತು. ನಿನ್ನ ನಾನೇ ಉಳಿಸ್ಕೊಳ್ಳಿಲ್ಲ. ಈಗ ನೀನು ಇಲ್ಲಿರಬೇಕಾಗಿತ್ತು ಅನ್ನೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀನಂತೂ ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ನಾನೇ ನೀನಿರೋ ಅಲ್ಲಿಗೆ ಬರಬೇಕು ಅಷ್ಟೆ. ಬರ್ತೀನಿ. ನಾನೇನಿಲ್ಲಿ ಯಾವುದಕ್ಕೂ ಕಾಯ್ಬೇಕಾಗಿಲ್ಲ. ನನ್ನ ಮಗ ಬಂದ. ಇನ್ನು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಶಾಶ್ವತವಾಗಿ ನಾನು ನಿನ್ನ ಹತ್ರನೇ ಬಂದುಬಿಡ್ತೀನಿ. ಆಮೇಲೆ ಮಗ ರಾಜ್ಯಭಾರ ಮಾಡೋದನ್ನ ಇಬ್ರು ಒಟ್ಟಿಗೆ ಕೂತು ಅಲ್ಲಿಂದನೇ ನೋಡಬಹುದು ಅಲ್ವಾ? ಭುವನ್ ಮೊದಲನೇ ದಿನ ಇಲ್ಲಿಗೆ ಬಂದದ್ಕೂ ಇವತ್ತಿಗೂ ತುಂಬ ಬದಲಾಗಿದ್ದಾನೆ. ಅವನಲ್ಲಿದ್ದಂಥ ಸಿಟ್ಟು, ಬೇರೆಯವ್ರ ಜೊತೆ ನಡ್ಕೊಳ್ತಿದ್ದಂಥ ರೀತಿ, ಇದೆಲ್ಲ ತುಂಬ ಬದಲಾಗಿದೆ. ಅವನಲ್ಲಿ ಏನಾದರೂ ಒಳ್ಳೆತನ ಇದ್ರೆ ಅದು ನಿಂದೇ ಕಾಣಿಕೆ. ನಿನ್ನ ಪ್ರೀತಿನೂ ಸೇರಿಸೋನಿಗೆ ಕೊಡ್ತೀನಿ, ಆಯ್ತಾ? ಅಲ್ಲ ದಣಿಗಳೇ, ನೀವು ಕ್ವಾಣೆ ಒಳಗಡೆ ಯಾರು ಒಟ್ಕೊ ಮಾತಾಡ್ತಿದೆ ಅಂಥೇಳಿ ನಾವು ಒಳಗೆ ಬರೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ನೀವು ನೋಡಿದ್ರೆ ಫೋಟೋ ಜೊತೆಗೆ ಮಾತಾಡ್ತಿದ್ರಿ. ಫೋಟೋದಲ್ಲೇ ಅಲ್ವೇನೋ ರಮೇಶ್ ನನ್ನ ಜೀವ ಇರೋದು. ಇದೇ ನನ್ನ ಜಗತ್ತಾಗಿ ಹೋಗಿತ್ತು ಅಲ್ವೇನೋ. ದಣಿಗಳೇ, ಚಿಕ್ಕ ದಣಿಗಳು ಬಂದಾತಲ್ಲ, ಇನ್ನು ಎಂತಕ್ಕೆ ಯೋಚನೆ ಮಾಡ್ತಿದ್ರಿ?
ನಿಮಗೆ ಯೋಚನೆ ಮಾಡ್ಕೊಳ್ಳೋದು ಕೂಕೊಂಬದ